ಶುಭ ಮಧ್ಯಾಹ್ನ ಎಲ್ಲರಿಗೂ. ನನ್ನ ಹೆಸರು ದೀಕ್ಷಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ವಿದ್ಯಾಮಂದಿರ ರಾಜ್ಯ ಪಠ್ಯಕ್ರಮ ಶಾಲೆ ಸೇಡಂ. ಇಂದಿನ ದಿನ ನಾನು ಭ್ರಷ್ಟಾಚಾರ ಮತ್ತು ಅನೈತಿಕಗಳ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಭ್ರಷ್ಟಾಚಾರ ನಮಗೆ ಈಗಿನ ದಿನಗಳಲ್ಲಿ ತುಂಬ ಕಾಣುತ್ತಿದೆ. ಭ್ರಷ್ಟಾಚಾರ ರಾಜಕೀಯ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರ ಮತ್ತು ಇತರ ಕ್ಷೇತ್ರಗಳಲ್ಲಿ ಕಾಣುತ್ತಿದೆ. ಭ್ರಷ್ಟಾಚಾರ ಎಂದರೆ ತಮ್ಮ ಅಧಿಕಾರ ಮತ್ತು ತಮ್ಮ ಸ್ಥಾನವನ್ನು ದುರುಪಯೋಗಪಡಿಸಿಕೊಳ್ಳುವುದು. ತಮ್ಮ ಅನೈತಿಕಗಳು ಎಂದರೆ ಮೌಲ್ಯಗಳಿಗೆ ಮತ್ತು ನ್ಯಾಯಗಳಿಗೆ ವಿರುದ್ಧವಾಗಿ ಹೋಗುವುದು. ಇವೆರಡು ಈ ಕ್ಷೇತ್ರಗಳಲ್ಲಿ ತುಂಬ ಹೆಚ್ಚು ಕಾಣುತ್ತಿದೆ. ರಾಜಕೀಯ ಕ್ಷೇತ್ರದಲ್ಲಿ ನಾವು ಹೇಗೆ ಕಾಣಬಹುದೆಂದರೆ, ಈಗ ಒಬ್ಬ ನಾಯಕರು ತಮಗೆ ಬೇಕಾಗುವ ತರಹ ತಮ್ಮ ರಾಜ್ಯವನ್ನು ನಡೆಸಿಕೊಳ್ಳುವುದರಲ್ಲಿ ಕಾಣಬಹುದು. ತಮ್ಮ ರಾಜ್ಯವನ್ನು ಹೇಗೆಂದರೆ ಅವರಿಗೆ ಬೇಕಾಗುವ ಸಮಯದಲ್ಲಿ ತಮ್ಮ ಮತವನ್ನು ನಂಬಿಸಿ ಹಾಕಿಸಿಕೊಂಡು ಮತ್ತೆ ಅವರನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಬೇಕಾದ ತರಹ ನಡೆಸುವುದು. ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವು ಕಾಣಬಹುದಾದ್ದು ತುಂಬ ಇದೆ. ಶಾಲೆಯಲ್ಲಿ ಒಬ್ಬರಿಂದ ಒಬ್ಬರಿಗೆ ದುಡ್ಡು ಕೊಡುವುದು ಇದನ್ನೆಲ್ಲ ನೋಡಬಹುದು. ಹಾಗೆ ನಕಲಿ ಪ್ರಮಾಣ ಪತ್ರಗಳು, ಹಾಗೆ ನಕಲಿ ಅಂಕಗಳನ್ನು ಹೆಚ್ಚುಪಡಿಸುವುದು, ತಮ್ಮ ಶಾಲೆಯಲ್ಲಿ ಮೇಲಿಡುವುದನ್ನು ನಾವು ನೋಡಬಹುದು. ವ್ಯಾಪಾರಿ ಕ್ಷೇತ್ರದಲ್ಲಿ ನಾವು ನೋಡಬಹುದಾದದ್ದೇನೆಂದರೆ, ವ್ಯಾಪಾರಿ ಕ್ಷೇತ್ರದಲ್ಲಿ ನಕಲಿ ಸಾಮಾನುಗಳನ್ನು ಉಪಯೋಗಿಸ್ತಾರೆ, ಹಾಗೆ ಲಂಚವನ್ನು ತೆಗೆದುಕೊಳ್ಳುತ್ತಾರೆ, ಹಾಗೆ ನಕಲಿ ದುಡ್ಡುಗಳು, ಇವೆಲ್ಲದರ ಸಮಸ್ಯೆಗಳು, ಭ್ರಷ್ಟಾಚಾರಗಳನ್ನು ನಾವು ಈ ವ್ಯಾಪಾರ ಕ್ಷೇತ್ರದಲ್ಲಿ ಕಾಣಬಹುದು. ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಕಾಣಬಹುದಾದೇನೆಂದರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಅವರಿಗೆ ಬೇಕಾದ ಹಣವನ್ನು ಎಷ್ಟಾದರೂ ಅವರು ತೆಗೆದುಕೊಳ್ಳುವುದನ್ನು ನೋಡಬಹುದು. ಹಾಗೆ ಅವರಿಗೆ ಚಿಕಿತ್ಸೆ ಅವುಗಳನ್ನು ಜನರಿಗೆ ಸರಿಯಾಗಿ ಕೊಡಲಾರದ ಮೂಲಕ ಭ್ರಷ್ಟಾಚಾರವನ್ನು ತುಂಬ ಹೆಚ್ಚಾಗುತ್ತಿದೆ. ನಾವು ಇವುಗಳನ್ನೆಲ್ಲ ತಡೆಗಟ್ಟಬೇಕೆಂದರೆ ನಮ್ಮ ಶಿಕ್ಷಣವನ್ನು ಕೊಡುವುದರ ಮೂಲಕ ಇದನ್ನು ನಿಲ್ಲಿಸಬಹುದು. ನಾವು ನಮ್ಮ ರಾಜ್ಯದಲ್ಲಿರುವ ಶಿಕ್ಷಣವನ್ನು ಕುಗ್ಗಿಸಲಾರದೆ ಹೆಚ್ಚು ಇನ್ನು ಕೊಡುವುದರ ಮೂಲಕ ನೋಡಬಹುದು. ಹಾಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬಹುದು, ರಾಜ್ಯಕ್ಕೆ ಅಭಿವೃದ್ಧಿಯನ್ನು ತರಬಹುದು. ಇವುಗಳನ್ನೆಲ್ಲ ಹೇಳುತ್ತಾ ಭ್ರಷ್ಟಾಚಾರವನ್ನು ತಡೆಯಬೇಕೆಂದು ಹೇಳುತ್ತೇನೆ. ಧನ್ಯವಾದಗಳು.